ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನ್ ವೆಜ್ ಬಗ್ಗೆ ಚರ್ಚೆ ನಡೀತಾ ಇದೆ. ಇಲ್ಲಿ ಉತ್ತಮ್ ಚಂದ್ ಅವರೇ, ನೀವು ಮಾತಾಡ್ತಾ ಇದ್ರಿ. ಈಗ ನೀವು ಸಸ್ಯಾಹಾರಿಗಳಾಗಿರಿ, ನೀವು ಸಸ್ಯಾಹಾರ ಸೇವತೆ ಹೇಳ್ಕೊಂಡ್ರಿ ನೀವು, ಪಾಪ ನೀವು ಶೈಲೇಶು ಅವ್ರಿಗೆ ಮಾಂಸಾಹಾರ ತಿನ್ನಬೇಡಿ ಅಂತ ಹೇಳಿ. ಅಂಬೇಡ್ಕರ್ ಜಯಂತಿಯ ದಿನ ನೀವು ನಮಗೆ ಕಾನೂನು ಯಾಕೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ಅವ್ರ ಪ್ರಶ್ನೆ. ಈ ತಿನ್ಬೇಕೋ ಬೇಡಬೇಕು ಅನ್ನೋ ನೀವು ಅವ್ರಿಗೆ ಹೇಳಿ, ಅವ್ರು ಕೇಳ್ತಾರೆ ಅಥವಾ ಅವ್ರು ನಿಮ್ಗೆ ಹೇಳಿ ಸಂಬಂಧ, ಅದನ್ನು ಕಾನೂನು ಮಾಡಿ ಹೇರ್ಬೇಕಾ ಒಬ್ಬರ ಮೇಲೆ? ಅದರಲ್ಲಿ ಒಂದು ಚಿಕ್ಕ ವಿಷಯ ವಾಪಸ್ ನಾನು ಇದು ಮಾಡ್ತಾ ಇದ್ದೀನಿ. ಅಂಬೇಡ್ಕರ್ ವಾಸ್ ಎ ಫಾಲೋವರ್ ಆಫ್ ಬುದ್ಧ, ಎ ಗ್ರೇಟ್ ಜೆಂಟಲ್ಮ್ಯಾನ್. ಅವ್ರಿಗೆ ನಿಜವಾದ್ದು ಅವ್ರಿಗೆ ಒಂದು ದಿವಸ ಮಾಂಸಾಹಾರ ಮಾಡಲಿಲ್ಲ ಅಂತ ಸರ್. ಉತ್ತಮ್ ಚಂದ್ ಅವರೇ, ನೀವು ಒಂದು ವಿಷಯನ ಅರ್ಥ ಮಾಡ್ಕೊಂಡಲ್ಲ. ಏನು ಅಂತಂದ್ರೆ ಅವ್ರ ಅಬ್ಜೆಕ್ಷನ್ ಇರೋದು ನೀವು ವರ್ಷದಲ್ಲಿ ಒಂದು ದಿನ ನಾನ್ ವೆಜ್ ಬಿಡಿ ಅನ್ನೋದ್ರ ಬಗ್ಗೆ ಅವ್ರ ಅಬ್ಜೆಕ್ಷನ್ ಅಲ್ಲ. ಅವ್ರು ಹೇಳ್ತಾ ಇರೋದು ಅಂಬೇಡ್ಕರ್ ಜಯಂತಿ ದಿವಸ ಅವರು ಮಾಂಸಾಹಾರ ಮಾಡ್ತಾ ಇದ್ರು, ಅಂತ ದಿವಸ ಅಲ್ಲದೆ ಅವರ ಜಾತಿಗೆ ಅವರ ಅನುಯಾಯಿಗಳೆಲ್ಲರೂ ಮಾಂಸಾಹಾರ ಮಾಡುವಂಥವ್ರು. ಅಂಥ ಜಯಂತಿ, ಅವರ ಜಯಂತಿ ದಿವಸ ಮಾಂಸಾಹಾರವನ್ನು ನೀವು ನಿರ್ಬಂಧ ಮಾಡೋ ಅಗತ್ಯ ಬಲವಂತವಾಗಿ ಯಾಕೆ ಹೇರ್ತಾ ಇದ್ದೀರಿ ಅಂತ ಅಷ್ಟೇ ಪ್ರಶ್ನೆ ಅವ್ರದ್ದು. ಒಂದು ದಿವಸ ಬಿಡೋದ್ರ ಬಗ್ಗೆ ಏನಾಗ್ಬಿಟ್ಟಿದೆ, ಗೌರ್ಮೆಂಟ್ ಹೇಳಿದ್ರೆ ಬಲವಂತ ಅಂತ ಕಾಣಿಸ್ತದೆ. ಇಲ್ಲ, ಗೌರ್ಮೆಂಟ್ ಹೇಳಿದ್ರೆ ನಾವು ಅದನ್ನು ಪ್ರೀತಿಯಿಂದ ಅದನ್ನು ಒಪ್ಕೊಳ್ಬೇಕು. ಒಂದು ದಿವಸ ಒಪ್ಕೊಳ್ಬೇಕು. ಏನೋ ಅರ್ಥ ಇರಬಹುದು, ಏನೋ ಅರ್ಥ ಇದೆ. ಅವ್ರು ಇಷ್ಟೆಲ್ಲ ಯೋಚನೆ ಮಾಡಿ ಹೇಳಿದಾರಲ್ಲ, ಒಂದು ದಿವಸಕ್ಕೆ ಬಿಡಿದ್ರೆ ಏನಾಗಬಹುದು? ಸ್ವಲ್ಪ ದಿವಸ ಒಂದು ವಾರ ಬಿಡಿ ಅಂತಾರೆ. ಇಲ್ಲ, ಕೇಳ್ತೀರಾ? ಅದೇ ಒಂದ್ ದಿವಸಕ್ಕೆ ಇವಾಗ ಇಷ್ಟೇ ನಡೀತಾ ಇದೆ, ಒಂದು ವಾರ ಹೇಳೋದಕ್ಕೆ ಆಗುತ್ತಿಲ್ಲ. ಅಲ್ಲ, ಅವ್ರಿಗೆ ಕೇಳ್ತಾ ಇರೋದು ಇಲ್ಲ, 9 ದಿವಸ ಆವಾಗ 20 ವರ್ಷದಿಂದ ಇತ್ತು ಇದೆ. ಶ್ರೀರಾಮ ಯಾವ ವೆಜಿಟೇರಿಯನ್ ಅದ ನೋಡಿ, ಡೈವರ್ಟ್ ಆಗ್ತಾ ಹೋಗುತ್ತೆ. ಗೌರವ ಇದೆ ಗುರುಗಳೇ, ಗೌರವ ಇದೆ. ಅದಕ್ಕೆ ಅವ್ರ ವೆಜ್ ನಾನ್ ವೆಜ್ ಅವ್ರಿಗೆ ಅವ್ರ ವಿಷಯದಲ್ಲಿ ಮಾತಾಡ್ಬೇಡಿ ದಯವಿಟ್ಟು. ಇಟ್ ಹರ್ಟ್ಸ್ ಮೈ. ಯಾಕೆ ಹೇಳ್ತೀರಾ ನೀವು ಕ್ಷತ್ರಿಯ ನಾನ್ ವೆಜ್ ಬಿಟ್ಬಿಟ್ಟಿದ್ದಾರೆ ಅವರು. ನಾನ್ ವೆಜ್ ಇಲ್ಲ, ಜನಕ್ ಮಹಾರಾಜ ಇಲ್ಲ. ಏನಾಗುತ್ತೆ ಅಂದ್ರೆ ಹಿತ್ಲ ಗಿಡ ಮದ್ದಲ್ಲ ಅನ್ನೋಂಗೆ ನೋಡಿ. 1988ರಿಂದ ಲಂಡನ್ ನಲ್ಲಿ ಅಂದ್ರೆ ಬ್ರಿಟನ್ ನಲ್ಲಿ ಒಂದೇ ಒಂದು ಕಸಾಯಿಖಾನೆಗಳು, ಯಾವುದೇ ಕಸಾಯಿಖಾನೆಗಳು ಪರ್ಮಿಷನ್ ಕೊಡ್ತಾಲ್ಲ. ಯಾಕೆಂತಂದ್ರೆ ಅವ್ರಿಗೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಅರಿವು ಮೂಡಿದೆ. ಈಗ ಲಂಡನ್ ನಲ್ಲಿ, ಬ್ರಿಟನ್ ನಲ್ಲಿ ನಿಮ್ಗೆ ಏನ್ ಹೇಳಿದ್ರು ಅಥೆಂಟಿಕ್ ನೋಡಿಲ್ಲ. ಇದುವರೆಗೆ ಒಂದೇ ಒಂದು ಕಸಾಯಿಖಾನೆಗೆ ಪರ್ಮಿಷನ್ಸ್ ಕೊಟ್ಟಿಲ್ಲ. ಸ್ಲಾಟರ್ ಹೌಸ್ ಇದುವರೆಗೆ ಒಂದು ಪರ್ಮಿಷನ್ಸ್ ಕೊಟ್ಟಿಲ್ಲ. ಯಾಕೆಂದ್ರೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಭಯ ಬಂದಿದೆ ಅವ್ರಿಗೆ. ಒಂದಕ್ಕೆ ಪರ್ಮಿಷನ್, ಒಂದು ಗ್ಲೋಬಲ್ ವಾರ್ಮಿಂಗ್ ನೀವು ಯಾರು ಉಳಿಯಲ್ವಲ್ಲ, ನಾವು ಯಾರು ಉಳಿಯಲ್ವಲ್ಲ. ವಾಷಿಂಗ್ಟನ್ ಡಿಸಿ 2005 ಆಗಸ್ಟ್ 31 ಒಂದು ಚಿಂತನಾ ಸಭೆ ನಡೆಯುತ್ತೆ. ಒಂದ್ ನಿಮಿಷ ನಂದು ಹೇಳ್ಬಿಡ್ತೀನಿ. ಆಗಸ್ಟ್ 31 2005 ಚಿಂತನಾ ಸಮಿತಿ ಅಂದ್ರೆ ವಾಷಿಂಗ್ಟನ್ ಡಿಸಿ ಕೆಮಿಕಲ್ ಸೊಸೈಟಿ ಒಂದು ಮೀಟಿಂಗ್ ನಡೆಯುತ್ತೆ ಅಮೆರಿಕಾದಲ್ಲಿ. ಅದರಲ್ಲಿ ಕೂಡ ಏನ್ ಹೇಳುತ್ತೆ ಅಂತಂದ್ರೆ, ಅದ್ರಲ್ಲಿ ಕೆಮಿಕಲ್ ಸೊಸೈಟಿ ಮೀಟಿಂಗ್ ಅಲ್ಲಿ ಲಾಸ್ಟ್ ಎಂಡಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಪ್ರಪಂಚನ ಉಳಿಸ್ಬೇಕಂದ್ರೆ ಈಗ ನೋಡಿ, ಡೆನ್ಮಾರ್ಕ್ ನಂಬಲ್ಲ ನೀವು. ಪ್ರಪಂಚ ನೋಡ್ಲಿ, ಏನು ಗೊತ್ತಿಲ್ಲ, ನನಗೆ ಗೊತ್ತಿರೋದು ನಾ ಸ್ಟಡಿ ಮಾಡಿ ಪ್ರಪಂಚ ಸ್ಟಡಿ ಮಾಡ್ತಾರ ಹೇಳಿಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ಗ್ಲೋಬಲ್ ವಾರ್ಮಿಂಗ್ ಗೆ ಒಂದು ನಮ್ಮ ವೆಹಿಕಲ್ಗಳು, ಇನ್ನೊಂದು ಅರಣ್ಯ ಇದು ಕಡಿಮೆ ಆಗ್ತಾ ಇರೋದು, ಆಮೇಲೆ ನಮ್ಮ ಈ ಉಷ್ಣ ವಿದ್ಯುತ್ ಸ್ಥಾವರಗಳು, ಈ ತರದ್ದು ನಮ್ಮ ಏನು ತಿನ್ನುವಾಗ ಸಂಸ್ಕೃತಿ ಇದೆ ಅದು ಜಾಸ್ತಿ ಆಗ್ತಿರೋದು ಕಾರಣ. ವೆಹಿಕಲ್ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳಿ ಈ ವೆಹಿಕಲ್ ಪೊಲ್ಯೂಷನ್ ಗೆ 23% ಎಕ್ಸ್ಟ್ರಾ ಮಾಂಸಾಹಾರ ಪ್ರಿಸರ್ವೇಟಿವ್ ಮತ್ತು ಶೇಖರಣೆ ಮಾಡೋದ್ರಲ್ಲಿದೆ. ನೀವು ತಿಳ್ಕೊಳ್ಳೋಕ್ಕೂ ರೆಡಿ ಇಲ್ಲ. ನಾನು ಒಪ್ಕೊಂಡು ಹೋದ್ರೆ ಸತ್ಯ ಸುಳ್ಳಾಗೋದಿಲ್ಲ. ಇವತ್ತು ಅದು ಸತ್ಯ ಸತ್ಯನೇ ಇರುತ್ತೆ. ಅದನ್ನ ಚರ್ಚೆ ಮಾಡಬಹುದು. ಪೊಲ್ಯೂಷನ್ ಜಾಸ್ತಿ ಇರಬಹುದು, ಆದ್ರೆ ಮೀಟ್ ಎಕ್ಸ್ಪೋರ್ಟ್ ಮಾಡೋ ಕಂಟ್ರಿಗಳೆಲ್ಲ ಬಂದ್ ಮಾಡ್ಬಿಡ್ಬೋದಲ್ಲ ಎಲ್ಲಾನು. ಯಾವ್ದು ಖಂಡಿತ ನಡೀತಾ ಇಲ್ಲ. ಬದುಕಬೇಕು ಅಂದ್ರೆ ನೀವು ಡೆನ್ಮಾರ್ಕ್ ಅಲ್ಲಿ ಹೈಯೆಸ್ಟ್ ಮೀಟ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಒಂದು ಮೀಟ್ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಬರೀ ಏನಾಗುತ್ತೆ ನಮ್ಗೆ, ನಿಮ್ಗೆ ಹೇಳ್ತಾ ಇದೀನಿ, ನಿಮ್ಗೆ ಆಗ್ಲೇ ಹೇಳಿದೆ 40,000 ಜನ ನಿಮ್ಗೆ ಅಪ್ರಾಕ್ಸಿಮೇಟ್ ಆವರೇಜ್ ಪ್ರತಿನಿತ್ಯ ಮಾಧ್ಯಮದಲ್ಲಿ ಕೆಲಸ ಮಾಡೋ ನನಗೆ ಹೊಸ ಥಿಯರಿ ಹೇಳ್ತಾ ಇದ್ರಪ್ಪ ಇಲ್ಲಿ ನಮ್ಮ ಸ್ಟುಡಿಯೋಕೊಂಡು. ನೀವು ಥಿಯರಿ ಹೇಳಕ್ ಬಂದಿಲ್ಲ. ನಿಮ್ಮ ಕಾಳಜಿ ಬಗ್ಗೆ ನಿಮ್ ಬಗ್ಗೆ
ಆ ಥರ ಇಲ್ಲ, ನೀವು ತಿಳ್ಕೊಳ್ಳಿ. ನೀವು ಹಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು, ಎಲ್ಲ ದಾಖಲೆಗಳನ್ನ ತರಬೇಕು. ನೋಡಿ ಸರ್, ತೋರ್ಸಪ್ಪ ದಾಖಲೆ ತಂದಿಲ್ಲ, ಆ ದಾಖಲೆ ಸುಳ್ಳು ಅಂತಲ್ಲ. ನಾನು ದಾಖಲೆ ತಂದಿದ್ದಕ್ಕೆ ದಾಖಲೆ ಸುಳ್ಳಾಗೋದಿಲ್ಲ. ರಿಪೋರ್ಟ್ಸ್ ಇದಾವೆ, ಒಂದ್ ದಿವಸ ಇದೇ ಕಾರ್ಯಕ್ರಮ ಖಂಡಿತ ಬರ್ತೀನಿ, ದಾಖಲೆಗಳ ಸಮೇತ ಬರ್ತೀನಿ. ಆಗ ಮುಖಾಮುಖಿ ಯಾವ್ದನ್ನ ಕಾರ್ಯಕ್ರಮ ಕೇಳಿ ದಾಖಲೆ ಸಮೇತ ಬರ್ತೀನಿ. ಸಾವಿರಾರು ಸಂಘಟನೆಗಳಿದೆ, ಸಾವಿರಾರು ಕಥೆ ಹೇಳ್ತಾರೆ, ದಿನ ಬೆಳಗ್ಗೆ ಒಂದೊಂದು ಹೇಳ್ತಾರೆ, ಅವರವರಿಗೆ ಸಂಬಂಧಪಟ್ಟಿದ್ದು. ಈ ನೀವು ನಾವು ಮಾತಾಡ್ತಾ ಇರೋ ವಿಚಾರ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಇದು ಇಡೀ ಒಂದೊಂದು ಸಮುದಾಯಕ್ಕೆ ಸೇರಿದ ಅವರ ಆಹಾರ ಪದ್ಧತಿ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಗೊತ್ತಾಯ್ತಲ್ಲ. ಸಂಘಟನೆಗಳು ನೂರಾಂತ ಅವ್ರವ್ರ ಪ್ರತಿಪಾದನೆಗಳು ಮಾಡ್ತಾ ಹೋಗ್ತಾರೆ. ನಾನು ಬೆಳಗ್ಗೆ ನಾನೊಂದು ಸಂಘಟನೆ ಮಾಡ್ಕೋತೀನಿ, ನನ್ನೊಂದು ಆಲೋಚನಾ ಲಹರಿಯನ್ನು ನಾನು ಪ್ರತಿಭಟನೆ ಮಾಡ್ತೀನಿ. ಹಾಗೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಂಘಟನೆಗಳಿದೆ, ಬೇಕಾದಷ್ಟು ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಆದರೆ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟ ವಿಚಾರ ಪ್ರತಿಪಾದನೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಅಥೆಂಟಿಕೇಷನ್ಸ್ ಬೇಕು, ರಿಸರ್ಚ್ಗಳಾಗಬೇಕು, ವಿಚಾರಗಳು ಹೇಳಬೇಕು. ಈ ಜಗತ್ತಿನಲ್ಲಿ ಯಾರು ಹೇಳದೇ ಇರುವ ದೊಡ್ಡದಾಗಿ ವಿಚಾರಗಳನ್ನು ಶೈಲೇಶ್ ಹೇಳ್ತಾ ಇದ್ದೀರಪ್ಪ ಇವತ್ತು. ನೋಡಿ, ಜಗತ್ತಲ್ಲಿ ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಅದನ್ನು ತಿಳ್ಕೊಂಡಿಲ್ಲ ಅಂತ ಹೇಳಿ ಅರ್ಥ ಅಷ್ಟೇ. ನಾವು ಏನು ಹೇಳ್ತಾ ಇದೀವಿ, ಏನು ಹೇಳ್ತಾ ಇಡೀ ಪ್ರಪಂಚ ಹೇಳೋದನ್ನ ನಾನು ಹೇಳ್ತಾ ನಿಮ್ ನಾನೇನೋ ಸರ್ವೆ ಮಾಡಿ ರಿಪೋರ್ಟ್ ಹೇಳ್ತಾ ಇದೀನಿ, ಯಾವ್ದೋ ಒಂದು ಇದೆ ಅದನ್ನ ಹೇಳ್ತಾ ಇದೀನಿ ಅಂತಲ್ಲ. ನನಗಿನ್ನ ಮುಂಚೆ ಸರ್ವೆ ಮಾಡಿದಂತ ನಿಮ್ಗೆ 15-20 ವರ್ಷಗಳ ಹಿಂದಿನ ಏನು ಬದಲಾವಣೆ ಆಗಿದೆ. ಸರ್ಕಾರದಲ್ಲಿ ಯಾವ ಸರ್ಕಾರ, ನೀವು ಯಾಕೆ ಸರ್ಕಾರಕ್ಕೆ ಬಗ್ಗೆ ಯಾವ್ದು ನಾನು ಒಪ್ಪಲ್ಲ. ಸರ್ಕಾರ ಹೇಳೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಕಂಪನಿಗಳು ಹೇಳ್ತಾರೆ. ಸಂಬಂಧಪಟ್ಟಿದ್ದಂತ ಒಂದು ಸಂಸ್ಥೆ ಇರುತ್ತೆ, ಆ ಸಂಸ್ಥೆ ಕೊಡುವಂತ ಡಾಕ್ಯುಮೆಂಟ್ಸ್ ಯಾವ್ದು ನಿಮ್ಗೆ F&O ಫುಡ್ ಅಂಡ್ ಅಗ್ರಿಕಲ್ಚರ್ ಸೊಸೈಟಿ ನಿಮ್ಗೆ ಸಂಸ್ಥೆ ಹೇಳುತ್ತೆ 2002 ರಿಪೋರ್ಟ್ಸ್ ಕೊಟ್ಟಿದೆ ನೋಡಿ. 2002 ಹೇಳುತ್ತೆ ಭಾರತದಲ್ಲಿ ನಿಮ್ಗೆ 14 ಕೋಟಿ ಜನಕ್ಕೆ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿ. 1 kg ನೀವು ಮಾಂಸ ಬೆಳಿಬೇಕಂದ್ರೆ ಒಬ್ಬ ಮನುಷ್ಯ ಲೈಫ್ ಟೈಮ್ ಅಲ್ಲಿ ಫುಡ್ ಹಾಕ್ಬೇಕು, ಬೆಳೆಸಬೇಕು, ಬೆಳೆದಂತಾನೆ ಮಾಂಸ. ಅದು ಒಂದು ಇಂಡಸ್ಟ್ರಿ, ಅದು ಬಿಗ್ ಇಂಡಸ್ಟ್ರಿ. ಅದು ನಿಮ್ಗೆ ಒಬ್ಬ ಮನುಷ್ಯ ಏನೋ ಒಂದು ಲೈಫ್ ಟೈಮ್ ಅಲ್ಲಿ 70 ವರ್ಷದಲ್ಲಿ ನೀರ್ ಕುಡಿತಾನಲ್ಲ, ಅಷ್ಟು ನೀರನ್ನ 1 kg ಮಾಂಸ ನಿಮ್ಗೆ ಉತ್ಪಾದನೆ ಮಾಡ್ಬೇಕಾದ್ರೆ ಬೇಕಾಗುತ್ತೆ. ಇಷ್ಟು ಸಮಸ್ಯೆ 14 ಕೋಟಿ ಜನಸಂಖ್ಯೆಗೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ನಮ್ಮ ದೇಶದಲ್ಲಿ. ನಿಮ್ಗೆ 40,000 ಜನ ಇಡೀ ಪ್ರಪಂಚದಲ್ಲಿ ಸಾಯ್ತಾರೆ ಅಂತ ಹೇಳ್ತಾರೆ. ಯಾಕೆ ನಮ್ಮ ಜಗತ್ತಿನ 3 ಸುತ್ತು ನೀರಿದೆ, ಸಮುದ್ರ ಇದೆಯಪ್ಪ, ರೀಸೈಕಲ್ ಮಾಡಿ ಕುಡಿಯೋಣ ಬಿಡಿ ವಾಟರ್. ಟೇಸ್ಟ್ ಹೇಳ್ತದಲ್ಲ, ಈಗ ನಮ್ಮ ಒಂದು ಭಾಗ ಮಾತ್ರ ಭೂಭಾಗ, ಸಮುದ್ರ ರೀಸೈಕಲ್ ಮಾಡಿ ಕುಡಿದ್ರೆ ಇಡೀ ಮಾಂಸಾಹಾರಿಗಳು ನೋಡಿ, ನಾನು ನಿಮ್ ತಿನ್ಬೇಡಿ ಅಂತ ಯಾವತ್ತೂ ಹೇಳೋದಿಲ್ಲ. ತಿನ್ನೋದ್ರಿಂದ ಏನ್ ಸಮಸ್ಯೆ ಆಗ್ತದೆ ನಾವು ಡಾಕ್ಯುಮೆಂಟ್ಸ್ ಮಾತಾಡೋಣ, ಏನೋ ವಿಚಾರ ಮಾತಾಡಬೇಕು ಅಂತ ಏನಿಲ್ಲ. ಈ ದೇಶದಲ್ಲಿ ಇವರು ಎಷ್ಟು ಮುಸ್ಲಿಮ್ಸ್ ಎಷ್ಟಿದ್ದಾರೆ ಅಂತ ಹೇಳಿದಾಗ, ಈಗ ಅವ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ನಾವು 70% ಇದ್ದೀವಿ, ನಾನು ಪ್ರೂವ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಹಮೀದ್ ಹೇಳ್ತಾರೆ ಹಿ ಈಸ್ ಎ ಮುಸ್ಲಿಮ್, ನಾನು 70% ಇದ್ದೀನಿ. ನಾನು ಇಲ್ಲಪ್ಪ ನೀನು ಇರೋದು 15-20%, 15 ಭಾಳ ಕಮ್ಮಿ ಮಾಡಿ ಹೇಳ್ತಿದ್ದಾರೆ, ನಾನು ಅನ್ಕೊಂಡು 20% ಅಂತೇಳಿ ಅಂತ ನಾನು ಹೇಳ್ತೀನಿ. ಇಲ್ಲ, ವಿ ಆರ್ 70%, ಅದನ್ನು ಸುಳ್ಳು ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಇಸ್ಲಾಮಿಕ್ ಸೊಸೈಟಿ ಮಾಡಿದೆ, ಕ್ಯಾನ್ ವಿ ಅಕ್ಸೆಪ್ಟ್ ಇಟ್? ಹಾಗೆ ಇಲ್ಲೂ ಬೆಂಗಳೂರು ತಮಿಳ್ನವ್ರ ಜೊತೆ ಮಾತಾಡಿದ್ದೀನಿ, ತಮಿಳ್ನವ್ರು 25% ಇದ್ದಾರೆ ಇಲ್ಲಿ ಅಂತ ಹೇಳ್ತಾರೆ. ಈಸ್ ಇಟ್ ಎ ಫ್ಯಾಕ್ಟ್? ಅನೇಕ ದಲಿತರು 60% ನಾವಿದ್ದೀವಿ ಅಂತ ಹೇಳ್ಕೊತಾರೆ. ನಮ್ಮ ಒಕ್ಕಲಿಗರು ಕೇಳಿ, ಲಿಂಗಾಯತ ಕೇಳಿ, ನಾವು ಕರ್ನಾಟಕದಲ್ಲಿ 50% ಇದ್ದೀವಿ, ಅದಕ್ಕೆ ಅಧಿಕಾರ. ಒಕ್ಕಲಿಗರು ಕೇಳಿ, ಹಾರ್ಡ್ಲಿ 13-14% ಇವರಿಬ್ಬರು ಕಮ್ಯುನಿಟಿ ಇರೋದು. ಅವರು ಒಂದು 13-14%, ಇವರು 13-14%. ಹೇಳ್ಕೊಳ್ಳೋ ಮಾತ್ರ ಬಹಳ ಜನ ಆರ್ಡಿನರಿ ಅಂದ್ಕೊಂಡ್ರು, ನಾವು 45% ಇದ್ದೀವಿ. ಕಡೆಗೆ ಅಂತಿಮವಾಗಿ ನಮ್ಗೆ ಸಿಗೋದು ಯಾವುದು? ಸೆನ್ಸಸ್. ಒಂದಿದು. 2, ಎಷ್ಟು ಜೈನ್ಸ್ ಇದ್ದಾರೆ ಅಂತ ನಾವು ಕೇಳ್ತೀವಿ, ಎಷ್ಟೋ % ಅಂತ ಹೇಳ್ತಾರೆ. ಆ ಜೈನ್ಸಲ್ಲಿ ಕೆಲವರು ಮಾಂಸಾಹಾರಿಗಳಾಗಿರಬಹುದು, ಆದರೂ ನಾವು ಒಟ್ಟಾರೆ ತೊಗೊಳ್ಳೋದು ಜೈನ್ ಕಮ್ಯುನಿಟಿ, ಜೈನ್ ರಿಲಿಜನ್, ಇಟ್ ಈಸ್ ಅಗೇನ್ಸ್ಟ್ ಇಟ್. ಸೊ ಆ ತಿನ್ನೋನ್ನ ನಾವು ಇದು ಮಾಡೋದಿಲ್ಲ, ಅಪವಾದ ಅವನು. ಹಾಗೆ ಬ್ರಾಹ್ಮಿನ್ಸ್ ಎಷ್ಟಿದ್ದಾರೆ ಸೆನ್ಸಸ್ ತೊಗೊಳ್ತೀವಿ, ತೊಗೊಂಡಾಗ ಅಲ್ಲಿ 5% ಜನ ತಿಂತಾಯಿದ್ರು ಅದನ್ನು ಪರಿಗಣಿಸಲ್ಲ. ಹಾಗೆಯೇ ಒಕ್ಕಲಿಗರು ಎಷ್ಟಿದ್ದಾರೆ, ಅದರಲ್ಲಿ 1% ಮೇಲೆ ಯಾವ ಕಾರಣಕ್ಕೂ ಬಿಟ್ಟಿರಲ್ಲ. 1% ಬಿಟ್ಟಿರೋ ಚಾನ್ಸಸ್ ಇಲ್ಲ. ನನ್ನ ಒಕ್ಕಲಿಗರು ನನಗೆ ಗೊತ್ತು, ನನ್ನ ಬಗ್ಗೆ ನನಗೆ ಹೆಚ್ಚಿಗೆ ಇವ್ರು ಗೊತ್ತಿರೋ ನಾನು ಏನು ಮಾಡೋಕ್ಕಾಗಲ್ಲ. 1% ಬಿಟ್ಟಿರಬಹುದು, ಆದರೆ ಅದನ್ನು ಪರಿಗಣಿಸೋಕ್ಕಾಗಲ್ಲ. ನಾವು ಆಹಾರ ಪದ್ಧತಿ ಅಂದಾಗ ಜಾತಿಯನ್ನು ನೋಡ್ತೀವಿ. ಹಾಗೆ ದಲಿತರು 30%ಅಲ್ಲಿ ಒಂದು 0.2% ಬಿಟ್ಟಿರಬಹುದು, ಆದರೆ ಅವ್ರು ಬಿಟ್ಬಿಟ್ಟಿದ್ದಾರೆ ನನಗೆ ಗೊತ್ತು ಅಂತ ಹೇಳೋದಿದೆಯಲ್ಲ, ಅದು ಬಾಲಿಶತನ. ಇಲ್ಲಿ ಒಂದು ಪಾಪ್ಯುಲರ್ ಚಾನಲಲ್ಲಿ ಆ ಬಾಲಿಶ ಇದು ಬರಬಾರ್ದು. ಈಗ ಹೇಳಿದ್ನ, ಈಗ ಹಮೀದ್ ಅವರು ನಾನು 70% ಇದ್ದೀನಿ ಅಂತ ನಾನು ಪ್ರೂವ್ ಮಾಡಿದ್ದೆ. ಈಗ ನಾಳೆ ಗೌರ್ಮೆಂಟ್ ಇದು ಕೊಡ್ತೀನಿ ನಾನು, ಇವ್ರು ಹೇಳಿದ್ರಿ ಗೌರ್ಮೆಂಟ್ ಕೊಡಬೇಡ್ರಿ ನನಗೆ, ಅದು ಹೇಳಿದ್ರೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೆಟ್ಟಲ್ಲಿ 1,000 ಇದಿದೆ, 1 ಲಕ್ಷ ಇದಿದೆ ಸೆನ್ಸಸ್ ಬಗ್ಗೆ. ನೋ, ನನಗೆ ಹೇಳ್ಬೇಡಿ ಅದನ್ನು. ಏನು ಹೇಳಿ ಇದಕ್ಕೆ? ಯಾವುದೋ ಒಂದು ಸೊಸೈಟಿ ಮಾಡಿದೆ, ಆ ಸೊಸೈಟಿ ತೊಗೊಳ್ತೀರಾ, ಇದನ್ನು ತೊಗೊಳ್ತೀರಾ ನೀವು? ಈಗ ಮುಸ್ಲಿಂ ಸೊಸೈಟಿ ನಾವು ಮುಸ್ಲಿಮ್ಸ್ 40% ಇದ್ದೀವಿ ಅಂತ ಹೇಳಿರೋ ಮುಸ್ಲಿಂ ಸೊಸೈಟಿ ನಾನು ನೋಡಿದ್ದೀನಿ, ನಾನು ಆರ್ಗ್ಯೂ ಮಾಡೋದು ನೋಡಿದ್ದೀನಿ. ನಾನು ಬಚ್ಚನ್ ಹೇಳ್ತಾರೆ, ನೀವು ಅದಕ್ಕೆ ದಡ್ಡಾಗಿರೋದಪ್ಪ, ಹಂಗೆಲ್ಲ ಮಾತಾಡಬೇಡಿ ಅಂತ ಹೇಳಿದ್ದೀನಿ. 20% ಬಿಗ್, ಆ ಥರ ಸುಳ್ಳು ಹೇಳಬಾರ್ದು. ಸರ್, ದಿಸ್ ಮ್ಯಾಟರ್ ಈಸ್ ಲೈಕ್ ದಿಸ್.
we are the government says, then we must go against it. That is some of the reasons I am seeing every day in every way. If it is true also, the people will oppose it. Same ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗೌರ್ಮೆಂಟ್ ಹೇಳಿದ್ರೆ ಅದಕ್ಕೆ ನಾವು ವಿರೋಧ ಮಾಡಬೇಕಂತ ಒಂದು ಅಭಿಪ್ರಾಯ ಬಲ್ತ್ಕೊಂಡು ಬರ್ತಾ ಇದೆ. ಅದು ಸುಳ್ಳು ಇರ್ಬೋದು, ಇಲ್ಲ ಅವ್ರು ನಿಜ ಇರ್ಬೋದು, ನಿಜ ಇದ್ರೂ ನಾವು ವಿರೋಧ ಮಾಡ್ತೀವಿ. ಅದಕ್ಕಾಗಿ ದಯವಿಟ್ಟು ಇದನ್ನು ಒಂದು ಚಿಕ್ಕ ವಿಷಯವನ್ನು ದೊಡ್ಡದು ಮಾಡೋದಕ್ಕೆ ಹೋಗದಿದ್ರೆ, ಲೆಟ್ ಅಸ್ ಕೋಆಪರೇಟ್ ವಿತ್ ದ ಗೌರ್ಮೆಂಟ್ ಆ್ಯಂಡ್ ಲೆಟ್ ಅಸ್ help the government. Come on, you are bringing non-veg for veg for one day. What we are going to lose for one day? ಈಗ ಅವ್ರು ಕೇಳ್ತಾ ಇರೋದು ಅದನ್ನೇ, ಮೆಜಾರಿಟಿ ಕಮ್ಯುನಿಟಿಗೆ ನೀವು ಸಪೋರ್ಟ್ ಮಾಡೋದು ಬಿಟ್ಟು ಮೈನಾರ್ ಕಮ್ಯುನಿಟಿ ಅವ್ರು ಹೇಳ್ತಾ ಇರೋದನ್ನ ಯಾಕೆ ಕೇಳ್ತಾ ಇದೀರಿ ಅಂತ ಅವ್ರು ಕೇಳ್ತಾರಪ್ಪ. ನೀವು ಹೇಳ್ತಾರೆ ಸಪೋರ್ಟ್ ಮಾಡಿ ಅಂತ. ಮೆಜಾರಿಟಿ ಇಲ್ಲವೇ ಇಲ್ಲ. ಈ ಮೈನಾರಿಟಿ ಕಮ್ಯುನಿಟಿ ಇದ್ದರೆ ಅವ್ರು ಭಯ ಪಟ್ಬಿಟ್ಟು ಯಾವಾಗಲೂ ಮಾಡ್ತಾನೆ ಇರಲಿಲ್ಲ. ಮೈನಾರಿಟಿ ಮೆಜಾರಿಟಿ ಇಲ್ಲ. ಇಟ್ ಈಸ್ ಎ ಕೈಂಡ್ ಆಫ್ ನ್ಯಾಚುರಲ್ ಬ್ರಿಂಗಿಂಗ್ ದ ಪೀಪಲ್ ಟು ದ ನ್ಯಾಚರ್ ವೇ. ದ ಪೀಪಲ್ ಹೂ ಹ್ಯಾವ್ ಲೆಫ್ಟ್ ದ ನಾನ್ ವೆಜ್, ದೇ ಸೇ ವಿ ಆರ್ ಹ್ಯಾಪಿ ನೌ. ಒಂದೇ ಒಂದು ವಿಷಯ, ಈಗಲೇ ಬೀನ್ಸ್ಗೆ 60 kg ಆಗಿದೆ, ಟೊಮೆಟೊ 40 kg ಆಗಿದೆ. ಈಗ ನಮ್ಮಂತ ಸಸ್ಯಾಹಾರಿಗಳ ಸಮಸ್ಯೆ ಏನು ಅಂದ್ರೆ, ಮಾಂಸ ತಿನ್ನೋರೆಲ್ಲ ಸಸ್ಯಾಹಾರ ತಿನ್ಲಿ ಸ್ಟಾರ್ಟ್ ಮಾಡ್ರೆ ಮತ್ತೆ ರೇಟ್ ಎಷ್ಟಾಗೋದು ಅಂತ. ಇವಾಗ ಇದೇನು ಬೆಲೆ ಇದೆ, ಬಾಲ ಬೆಲೆ ಜಾಸ್ತಿ ಆಗಿದೆ. ಗೋಟ್ ಮೀಟ್ ಇಸ್ 300 rupees or 280. ಅವ್ರ ಸಮಸ್ಯೆ, ನಮ್ಮ ಸಮಸ್ಯೆ. ಯಾಕೆ ಜಾಸ್ತಿ ಆಗೋ ಕಾರಣ ಏನು? ಅದು ಕಾರಣಕ್ಕೆ ನಾವು ಡೀಪ್ ಆಗಿ ಹೋಗಿದ್ರೆ ನಿಜವಾದ ಮಾತು. ನೀವೇನೋ ಮಾತಾಡ್ತಾರೆ. ತಮ್ಮ ಹೇಳಿದಂಥ ಮಾತಿಗೆ ನನ್ನ ಉತ್ತರ, ಒಂದು DV ಸದಾನಂದ ಗೌಡರು ತಾವಾಗೇ ಮಾಡಿರ್ತಕ್ಕಂಥ ಒಂದು ಆದೇಶ ಅಲ್ಲ ಇದು. ಅವ್ರ ಮೇಲೆ ಒಂದು ಒತ್ತಡ ಇದೆ. ಗುಜರಾತ್ನಿಂದ ಬಂತೋ ಅಥವಾ ಕೇಶವ ಶಿಲ್ಪದಿಂದ ಬಂತೋ ಗೊತ್ತಿಲ್ಲ ನನಗೆ. ಅದನ್ನು ಅವರೇ ಗುಜರಾತಲ್ಲಿ ಮಾತ್ರ ಇರುವಂಥದ್ದು. ಈಗ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಅಂಬೇಡ್ಕರ್ ಜಯಂತಿ ನಮಗೂ ಗೌರವ, ನಿಮಗೂ ಗೌರವ, ದೇಶಕ್ಕೆ ಗೌರವ, ಪ್ರಪಂಚಕ್ಕೆ ಗೌರವ. ಅವತ್ತು ಮಾಂಸ ತಿನ್ನಬಾರ್ದು ಅಂತೇಳಿ ಯಾವುದಾದ್ರೂ ದಲಿತ ಸಂಘಟನೆ ಅವ್ರಿಗೆ ಅರ್ಜಿ ಕೊಟ್ಟಿದೆಯಾ? ನಾವಂತೂ ಕೊಟ್ಟಿಲ್ಲ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ದಲಿತ ಸಂಘಟನೆ ಕೊಟ್ಟಿದೆ. ಯಾಕಂತ ಹೇಳಿದ್ರೆ, ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥದ್ದು ನಮ್ಮದೇ ಆದಂಥ ಹಬ್ಬದ ರೀತಿಯಲ್ಲಿ ಮಾಡ್ತೀವಿ ನಾವು. ನಾನ್ ವೆಜ್ ತಿಂದು ಮಾಡ್ತೀವೋ ವೆಜ್ ತಿಂದು ಮಾಡ್ತೀವೋ ನಮಗೆ ಬಿಟ್ಟಿರುವಂಥ ವಿಚಾರ. ಜೈನ ಜಯಂತಿ ದಿವಸ, ಮಹಾವೀರ್ ಜಯಂತಿ ದಿವಸ ನೀವು ವೆಜಿಟೇರಿಯನ್ಸ್ ಆಗಿ ಇದು ಮಾಡ್ತೀವಿ. ನಾವು ಅವತ್ತು ಮಾಂಸ ಹಾಕಬೇಕು, ಅವ್ರಿಗೆಲ್ಲ ಮಾಂಸ ತಿನ್ನಬೇಕು ಅಂತ ಯಾವತ್ತಾದ್ರೂ ಹೇಳಿದ್ದೀವಾ? ಹೇಳಿದ್ವಿ, ನಿಮ್ಗೆ ಹೇಳಿದ್ವಿ. ಹೇಳಿ ನೀವು ಕರ್ನಾಟಕದಲ್ಲಿ ನಾನು ಕೇಳೋದು ಏನಂತ, ವಾಟ್ ಈಸ್ ಮೈ ಫೀಲಿಂಗ್ ಈಸ್, ಯು ನೆವರ್ ಫೀಲ್ ಇನ್ ಯುವರ್ ಹೋಲ್ ಆಫ್ ಸಿಸ್ಟಮ್ ಆಫ್ 100%, 1% ಅಲ್ಲಲ್ಲ, ಪಶುಗಳಿಗಾಗಿ ನಿಮ್ಗೆ ಕರುಣೆ ಇಲ್ಲವೇ ಇಲ್ವಾ? ಪ್ರಾಣ ಎತ್ತೋದು, ರಕ್ತ ನೋಡೋದು, ಕಟ್ ಮಾಡೋದು, ಅದೇ ನಮ್ದು ದೇಹ, ಅದೇ ನಮ್ ವಿಚಾರ. ನೀವು ಹಸು ಯಾವತ್ತಾದ್ರೂ ಮೇಯಿಸಿದ್ರೇನ್ರಿ? ಅರೆ ನಮ್ಮ ಮನೇಲಿ ಹಸು ಇತ್ತಪ್ಪ. ನಿಮ್ಮ ಜನಾಂಗ ಎಲ್ಲ ಹಸು ಮೇಯಿಸೋ ಜನಾಂಗ. ನಾವು ಹಸು ವ್ಯಾಪಾರ ಎಲ್ಲ ಬಿಟ್ಬಿಟ್ಟಿದ್ರಿ, ಜನರ ರಕ್ತ ಇರೋದನ್ನೆಲ್ಲ ಕೂಡ ಬಿಟ್ಬಿಟ್ಟಿದ್ದೀರಿ. ನಿಮ್ಮ ಜನಾಂಗ ಪ್ಯೂರ್ ನೀವು ಮನುಷ್ಯತ್ವದಲ್ಲಿ ಇದ್ದೀರಿ. ಇಡೀ ಇಂಡಿಯಾದಲ್ಲಿ ಗೊತ್ತಿದೆ ಎಲ್ರಿಗೂ, ಗೊತ್ತಿರುವಂತ ಪರ್ಸನಲ್ ಈ ವಿಷಯ ನಾವು ಮಾತಾಡೋದು ಪರ್ಸನಲ್ ಮಾತಾಡೋದಕ್ಕೆ ನಿಮ್ಗೆ ದಯವಿಟ್ಟು ನಾನು ಪರ್ಸನಲ್ ಜಯಂತಿ ಆಚರಣೆ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಸರ್, ಒಂದ್ ನಿಮಿಷ, ಎಷ್ಟು ವಾಟರ್ ಯೂಸ್ ಆಗ್ತಾ ಇದೆ, ಎಷ್ಟು ಒಂದು ಕೆಜಿ ಮಾಂಸಕ್ಕೆ ಎಷ್ಟು ಆಗುತ್ತೆ, ಎಲ್ಲ ರಿಪೋರ್ಟ್ಸ್ಗಳಿದೆ, ಕೊಡ್ತೀವಿ ನಿಮಗೆ, ನೋಡಿ ಅದನ್ನು ವಿಚಾರಣೆ ಮಾಡಿ. ಒಂದು. ಎರಡನೇದು, ಯಾವ ಧರ್ಮ ಆಚರಣೆಗೆ ಹೋಗಬೇಕಾದ್ರೆ ಕಂಪ್ಯಾಷನ್ ಬರೇಬೇಕು, ಲವ್ ಬರೇಬೇಕು. ಇವತ್ತು ಬೆಳಗ್ಗೆದಿಂದ 20 ಫೋನ್ಗಳು ಅಟೆಂಡ್ ಮಾಡಿದ್ದೀನಿ. ಡಾಗ್ಗೆ ಹಾರ್ಟ್ ಆಗಿಬಿಟ್ಟಿದೆ, ಡಾಗ್ ರಕ್ತ ಆಗ್ತದೆ, ಉತ್ತಮ್ ಚಂಜಿ ಹೆಲ್ಪ್ ಮಾಡಿ, ಅಲ್ಲಿ ಹೋಗಿ ಅಲ್ಲಿ ಫೋನ್ ಮಾಡಿ. ಒಂದು ರಕ್ತಕ್ಕೆ ನೋಡೋದಕ್ಕೆ ನಮ್ಮ ಜನಗಳು ರೆಡಿ ಇಲ್ಲ. ಯಾತಕಪ್ಪ ಒಂದ್ ದಿವಸಕ್ಕೆ ಗೌರ್ಮೆಂಟ್ ಏನಂತ ದೌರ್ಜನ್ಯ ನಡೀತಾ ಇದೆ, ದಲಿತರ ನರಬಲಿ ನಡೀತಾ ಇದೆ, ದಲಿತರ ಮೇಲೆ ಅತ್ಯಾಚಾರ ನಡೀತಾ ಇದೆ. ಕಂಬಾಲಪಲ್ಲಿಯಲ್ಲಿ, ಕೈರ್ಲಾಂಜಿಯಲ್ಲಿ ಸಾಯಿಸಿದ್ರು. ಅದಕ್ಕೆ ನಿಮ್ಮ ಉತ್ತರ ಏನು? ಅದು ಹಿಂಸೆ ಅಲ್ವಾ? ಅಪ್ಪ ಈಗ ಒಂದು ನಿಮಿಷ, ಈಗ ಕೆಲವು ವಿಚಾರಗಳು ನಿಮಗೆ ಗೊತ್ತಿಲ್ಲ, ನಮಗೂ ಗೊತ್ತಾಗಬಾರ್ದು ಅಂತೇನಿಲ್ಲ. ಈಗ ಯಾವುದೋ ಒಂದೀಗ ಸಸ್ಯಾಹಾರಿ ಮಾಂಸಾಹಾರಿ ಏನಾಗ್ತದೆ ಅಂದರೆ ರಾಜಕೀಯ ಬಣ್ಣವಾಗಿ, ಅದು ಬಿಜೆಪಿ ಸರ್ಕಾರದಲ್ಲಿದೆ, ಅವ್ರೇನೋ ಮಾಡ್ತಾರೆ, ಗೋತೆ ನಿಷೇಧ ಕಾಯ್ದೆ ಇದ್ದಾರೆ, ಅದಕ್ಕೋಸ್ಕರ ಇದು ಮಾಡ್ತಾರೆ, ಅದು ಅದಕ್ಕೆ ರೂಪ ಇರ್ಬೋದು. ಕಾಂಗ್ರೆಸ್ ಬಿಡಲ್ಲ, ಬಿಜೆಪಿ ಮಾಡಿದ್ರು ಬಿಡಲ್ಲ, ಜನತಾ ದಳ ಮಾಡಿದ್ರು ಬಿಡಲ್ಲ. ನಾನು ಮಾತಾಡ್ಬಿಡ್ತೀನಿ, ನೀವು ಮಾತಾಡ್ಬೇಕು, ಸುಮ್ಮನೆ ಇದೆ. ಬಿಜೆಪಿ ಕಾಂಗ್ರೆಸ್ ತಿಳ್ಕೊಳ್ಳೋ ವಿಷಯ ತಿಳ್ಕೊಂತಲ್ಲ, ಯಾವ ವಿಷಯ ಸಬ್ಜೆಕ್ಟ್ ಏನಿದೆ ಅದು ನಂಗೆ ಸರ್ವಜ್ಞ ಮಾತಾಡು ಶೈಲೇಶ್, ಸರ್ವಜ್ಞ ಮಾತಾಡು. ನೋಡಿ, ಒಂದ್ ವಿಷಯ ಅವ್ರಿಗೆ
ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಾಗಿದೆ, ನಾವ್ ಹೇಳ್ತಾ ಇದೀವಿ, ಅದು ತಪ್ಪು, ಆ ರೀತಿ ಅಲ್ಲ. ಏನು 70% vegetarian ಹೇಳಿ, ಇದೆ, ಇದೆ, ಇರೋದನ್ನ ನೀವು ಇಲ್ಲ ಮಧ್ಯದಲ್ಲಿ ಅಂದ್ರೆ ಮಾತಾಡಿ. ಇಲ್ಲ ಅಂದ್ರೆ ನಾವು ಒಪ್ಪಳಕ್ ರೆಡಿ ಇಲ್ಲ. ನನ್ನ ಹತ್ರ ಒಂದ್ ನಿಮಿಷ, documents ಒಂದ್ ನಿಮಿಷ. ಇರೋದ್ರಿಂದ ಹೋಗಿ ನಾನು ಬೀದಿ ಹೇಳ್ತಾ ಹೇಳಿ, ಇದ್ದೀನಿ. ಮುಗಿತಾರೆ ನಿಮ್ಮನ್ನ. ಯಾರು ಹೋಗಿದ್ರಲ್ಲ, ಏನ್ ಮಾತಾಡ್ತೀರಾ ನಿಮಗೆ ನೀವು? ನಿಮಗೆ ಏನಾದ್ರು ಬೇಜಾರು ಮಾಡ್ಕೋತಾರ, ನನ್ನ ಬಗ್ಗೆ ಏನಾದ್ರು ನಿಮ್ಗೆ ಅವ್ರೇನು ಹೇಳ್ತಾ ಇದ್ದಾರೆ ಹೇಳಿ. ನೋಡಿ ಏನ್ ಗೊತ್ತಾ, ಯಾವ್ದೋ ಒಂದು ವಿಚಾರ, ಯಾವ್ದೋ ರಾಜಕೀಯ ಬಣ್ಣ ಬಡಿಯೋದು ಬೇಡ. ಈಗ ಏನು ಅಂತಂದ್ರೆ, ಈಗ ಯಾರು ಇವ್ರು ಹೇಳೋಂಗೆ ದಲಿತರದು ಅದ್ರದ್ದು ಏನಂದ್ರೆ ಒಟ್ಟಾರೆಯಾಗಿ ನಾವೆಲ್ಲರೂ ದಲಿತರ ವಿಚಾರ ಅಂದ್ರೆ ರಾಜಕೀಯನಾ? ರಾಜಕೀಯ ನೋಡಿ, ನೀವು ಅಲ್ಲಿ ತಗೊಂಡು ಹೋಗ್ಬೇಡಿ. ನಾನು ಯಾಕಂದ್ರೆ ರಾಜಕೀಯ ತಗೊಂಡು ಹೋಗ್ತಾ ಇದ್ದೀರಾ. ದಲಿತರು ಅಂದ್ರೆ ರಾಜಕೀಯನಾ? ಬೇರೆ ಯಾರು ನೀವು ಮಾತಾಡಿದ್ದು? ದಲಿತರು ಕೂಡ ಉಸಿರಾಡ್ಬೇಕು. ಗುರುಗಳೇ, ದಲಿತರು ಕೂಡ ಮಾತಾಡಿದ್ರು, ಉಸಿರಾಡ್ಬೇಕು. ಬ್ರಾಹ್ಮಣರು ಮಾತಾಡಿದ್ರು ಮಾತಾಡ್ತೀರಾ? ದಲಿತರು ವಿಚಾರ ಉಸಿರಾಡ್ತಾರೆ. ಮಾತಾಡೋದು. ನಾನು ಉಸಿರಾಡ್ತೀನಿ, ಇವರು ಉಸಿರಾಡ್ತಾರೆ. ನಾನು ಹೇಳ್ತಾರೆ ಉಸಿರಾಡಕ್ ನಿಮ್ಮ ಗಾಳಿ ಇರೋದು ಜೈನರು ನಿಮ್ಗೆ. ಇರ್ತಕ್ಕಂಥ ಹಾವೇರಿ ಊರಲ್ಲಿ ನಾವು ಜೈನ್ಸ್ ಅಲ್ಲ ಸ್ವಾಮಿ, ನಾನು ಹೇಳ್ತಾ ನಾನು ಹೇಳ್ತಾ ಇದ್ದೀನಿ, ನಾನು ಒಬ್ಬ ಮಾಂಸಾಹಾರಿನಲ್ಲ, ಅಲ್ಲೂ ಸಸ್ಯಾಹಾರಿ. ಬ್ರಾಹ್ಮಣರಿದ್ದಾರೆ, ಅವರು ಅಲ್ಲಿ ನರಬಲಿ ಆಗಿದೆ, ದಲಿತರ ನರಬಲಿ ಆಗಿದೆ. ಯಾವ್ದು? ಮಾತಾಡಿದ್ರಾ? ದಲಿತರ ಬಗ್ಗೆ ಬಂದಾಗ ಆ ಟಾಪಿಕ್ ಮಾತಾಡಿ. ಇಲ್ಲಿರೋದು ಮಾಂಸಾಹಾರಿ ಸಸ್ಯಾಹಾರಿ ಬಗ್ಗೆ ಇದೆ. ದಲಿತ ನೀವು ಯಾವ್ದ್ರ ಆಹಾರ ಬಗ್ಗೆ ಪ್ರಶ್ನೆ. ಮಾತಾಡ್ತೀರಾ? ಇದು ಇದನ್ನ ಒಂದು ಹತ್ಯೆನೆ. ಪ್ರಶ್ನೆ ನೋಡಿ, ಇದನ್ನು ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ಹತ್ಯೆನೆ. ಯಾವ್ದೊಂದಲ್ಲ. ದಲಿತರ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಹೇಳ್ತಾ ಇರೋದು. ದಲಿತರು ನಾನು ಕೂಡ ಪ್ರಶ್ನೆ ಉಸಿರಾಡ್ತಾರೆ. ಕೇಳಿದ್ದೀನಿ ನಾವು ನೇರವಾಗಿ. ಉಸಿರಾಡ್ತೀವಿ. ಅಂಬೇಡ್ಕರ್ ಜಯಂತಿ ನಿಮ್ಗೆ ದಿವಸ ಇದನ್ನ ಈ ತರ ಹೇರ್ತಕ್ಕಂಥ ಕೆಲಸ ಬೇಡ ಅನ್ನೋದು ನಮ್ಮ ಬಿಜೆಪಿ ಸರ್ಕಾರ ಮಾಡಿದ್ದಕ್ಕೆ ನಿಮ್ಗೆ ವಿರೋಧ ಆಗ್ತಾ ಇರೋದಾ ಹೇಗೆ? ಕಾಂಗ್ರೆಸ್ ಮಾಡಿದ್ರು ಮಾಡ್ತಿದ್ವಿ ನಾವು. ನೋಡಿ, ದಳ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಆಗ್ತದೆ. ಈಗ ಏನ್ ಬಿಜೆಪಿಗೆ ನೆಗೆಟಿವ್ ಹೇಳಿದ್ವಿ ನಾವು. ಇಲ್ಲ, ನಾವು ಯಾವ ಬಿಜೆಪಿ ಪಕ್ಷವಾಗಿ ಮಾತಾಡ್ತಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಪ್ರಯತ್ನ ನಡೀತು. ನಾವು ಅವತ್ತೇ ವಿರೋಧ ಮಾಡಿ ವಾಪಸ್ ತಗೊಂಡ್ರು. ಹೇಳ್ತಾರೆ ನಾವ್ ಯಾವ ಪಾರ್ಟಿಗೆ ಸಂಬಂಧಪಟ್ಟಿರೋರು ಇಲ್ಲವೇ ಇಲ್ಲ. ಮಾಡಿದ್ರು ಅವ್ರ ಕೈಲಿ. ನಾವ್ ಯಾವ ಪಾರ್ಟಿಗೆ ಯಾವುದೇ ಪಕ್ಷಗಳು ಸಂಬಂಧಪಟ್ಟಿರೋರು ನಮ್ಗಿಂದ ಏನಾಗಬೇಕಾಗಿಲ್ಲ. ಯಾವ ಒಂದು ವಿಷಯ ಪಕ್ಷಗಳು ಮಾಡೋದಲ್ಲ ಅಷ್ಟನ್ನು ನೋಡಿ ಅಲ್ಲ, ನಾವು. ಉತ್ತಮ್ ಚಂದ್ರ ಕಂಪ್ಯಾಷನ್ ಒಂದು ಲವ್ ವಿಷಯ ನೋಡ್ಬೇಕಾಗಿದ್ರೆ ಬನ್ನಿ ನನ್ನ ಜೊತೆದಲ್ಲಿ ನೋಡಿ. ಇಲ್ಲಿ ನೀವು ಅಲ್ಲಲ್ಲ, ಈಗ ಒಂದು ವಿಷಯ ನೀವು ಒಂದು ವಿಚಾರ ಹೇಳ್ತಾ ಇದ್ದೀರಿ, ವೆಜಿಟೇರಿಯನ್ ತಿಂದು ನೀವು ಒಳ್ಳೆಯವರಾಗಿ ಅಂತ ಹೇಳ್ತಾ ಇದ್ದೀರಿ. ಹೌದಾ? ಅವ್ರು ತಿನ್ನಲ್ಲ ಅಂತಾರೆ, ಬಿಡಿ, ತಿನ್ಕೊಳ್ಳಿ. ನಾವ್ ಏನ್ ಹೇಳ್ತೀವಿ, ನಾವು ಕೆಟ್ಟವ್ರು ಅಂತ ಇಲ್ಲ, ಇಲ್ಲ, ಯಾರು ತಿನ್ನೋದಿಲ್ಲ, ಯಾರು ತಿಂತಾ ಸಂದೇಶ ಇದ್ದಾರೆ ನೋಡಿರೋದು, ಮಾಂಸಾಹಾರ, ಸಮಾಜಕ್ಕೆ ಅವ್ರನ್ನ ಸಂದೇಶ. ನಾವು ಕೇಳ್ಕೊಳ್ತೀವಿ, ಬೇಡ್ಕೊಳ್ತೀವಿ, ಕೈ ಮುಗ್ದು ಹೇಳ್ಕೊಳ್ತೀವಿ, ಅಪ್ಪ ಬಿಡ್ರಪ್ಪ ಅಂತ ಕೇಳ್ಕೊಳ್ತೀವಿ. ಅವ್ರ ಮೇಲೆ ದಬಾವ ಮಾಡಿ ಬಂದ್ರೆ ಆ ಪರಿವರ್ತನೆ ನಿಲ್ಲೋದಿಲ್ಲ. ಪರಿವರ್ತನೆ ಆಗ್ಬೇಕು, ಹೃದಯದಿಂದ ಆಗ್ಬೇಕು. ಶಿವರು ಆಗ್ಲೇ ಹೇಳಿದ್ರು, ಜಯರಾಮ್ ರಮೇಶ್ ಅವರು ಬಂದಾಗ ಈ ರೀತಿ ಹೇಳಿದ್ರು ಅಂತ ಹೇಳಿ. ಅವ್ರು ಬಂದಾಗ ಇನ್ನೊಂದು ಟಾಪಿಕ್ ಕಡೆ ಹೇಳಿದ್ರು, ಅವ್ರು ಅದನ್ನ ಹೇಳಿಲ್ಲ. ಅವರೇ ಹೇಳಿದ್ದಾರೆ, ನೀವು ಗೋಮಾಂಸ ಮತ್ತು ಹಂದಿ ಮಾಂಸ ಈ ಥರ ಮಾಂಸಗಳನ್ನ ನೀವು ಸೇವನೆ ಮಾಡ್ತಾ ಇದ್ರೆ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿ ಕಳೆದ ವರ್ಷ ಹೇಳಿರೋದು. ಪೇಪರಲ್ಲಿ ರೆಕಾರ್ಡ್ ಆಗಿರೋ ಅಥೆಂಟಿಕ್ ರೆಕಾರ್ಡ್ಸ್ ಕೂಡ ನಿಮ್ಗೆ ಸಿಗುತ್ತೆ. ನಾವು ಮಾತಾಡ್ತಾ ಇರೋದು ಯಾವುದೋ ಒಂದು ಸುಮ್ಮನೆ ಏನು ಹೇಳಬೇಕು ಅಂತ ಏನಲ್ಲ, ನಿಮ್ಗೆ ರೆಕಾರ್ಡ್ಸ್ ಇರೋದ್ರಿಂದ ಮಾತಾಡ್ತಾ ಇದೀವಿ. ನಿಮ್ಗೆ ಎಲ್ಲಿ ಏನು ಕಳಿಸ್ಬೇಕು ನಿಮ್ಗೆ ಇದೆ, ನೀವು ಅದನ್ನ ತಿಳ್ಕೊಳ್ಳಿ. ನಿಮ್ಗೆ ವಿಷಯಗಳ ಗೊತ್ತಿಲ್ಲ, ಗೊತ್ತಾಗ್ಬಾರ್ದು ಅಂತ ಇಲ್ಲ. ಮತ್ತೆ ಯಾಕೆ ಈ ರಾಜ್ಯದ ಈ ದೇಶದ ಸರ್ಕಾರ ಅಲರ್ಟ್ ಆಗಿಲ್ಲ ನಿಮ್ ಸಬ್ಜೆಕ್ಟ್ಗೆ, ನಿಮ್ ಥಿಯರಿಗೆ? ಇಡೀ ಪ್ರಪಂಚ ಅಲರ್ಟ್ ಆಗಿದೆ, ಎಲ್ಲ ನಾವು ಆಗಿದೆ. ಅಲರ್ಟ್ ಆಗಿಲ್ಲ. ಆಗಿದೆ. ಗೊತ್ತೇ ಇಲ್ಲ ವಿಷಯ. ದಯವಿಟ್ಟು ಸರ್ಕಾರ ಕೇಳಿ ಮತ್ತೆ ನಮ್ಮ ಎಲ್ಲ ಸರ್ಕಾರ. ಈ ಸರ್ಕಾರ ಒಂದಲ್ಲ ಒಂದು ಕಾರಣ ಮಾಡ್ತಾರೆ, ಅದೇ ರೀತಿಗೆ ಮಾಡ್ತಾ ಇರೋದು. ಯಾವ್ದೋ ಒಂದು ನಿಷೇಧ ಮಾಡಿದ್ರೆ ಏನಾಗುತ್ತೆ, ಬಿಜೆಪಿ ಮಾಡ್ತಾ ಇದೆ, whole world ಗೋಮಾಂಸ ಅಲ್ಲ. ಮಾಡ್ತಾ ಇದೆ, ಅಲ್ಲೆಲ್ಲ RSS ಬಂದ್ಬಿಡುತ್ತೆ. ಉಳಿದವ್ರು ಯಾಕೆ ಒಂದು ಒಳ್ಳೆ ವಿಚಾರ ನಿಮ್ಗೆ ವ್ಯಕ್ತಪಡಿಸಕ್ಕೆ ಅವಕಾಶ ಸಿಗ್ತಾ ಇಲ್ಲ ಇಲ್ಲಿ ಪ್ರಪಂಚದಲ್ಲಿ. ಕೋಮುವಾದದ ವಿಚಾರ ಅಲ್ಲ ಇದು. ಕೋಮುವಾದ ನಂತರ ಬರುತ್ತೆ. ಆ ವಿಷಯ ಮರ್ತೋಗ್ತದೆ. ಅವರು ಒಂದು ವಿಷಯ ಹೇಳಿದ್ರು, ಇಲ್ಲಿ ನಾವು ಅದು ಕ್ಲಿಯರ್ ಮಾಡಿ ಇದಾಗ್ತದೆ. ಒಂದು ವಿಷಯ ಹೇಳಿದ್ರು, ಪಾಪ ಅವರು ಮನಸ್ಸಿಂದ ಹೇಳಿದ್ರು. ಯಾರು? ನಮ್ಮ ಉತ್ತಮ್ ಚಂದ್ರ ಅವರು ಒಂದು ಮಾತು ಕೇಳಿದ್ರು, ಇಟ್ಸ್ ಎ ವೆರಿ ಸೀರಿಯಸ್ ದಿಸ್ ಒನ್. ಅದ್ರ ಬಗ್ಗೆ ಮಾತಾಡೋಣ ಸರ್. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್, ಅದಕ್ಕೆ ನಂತರ ಕೊಡ್ಲೇಬೇಕು. ರೈಟ್, ಅದಕ್ಕೆ ಮೊದಲು ಚರ್ಚೆ ಮುಂದುವರಿಸೋಣ. ಒಂದು ಚಿಕ್ಕ ಬ್ರೇಕ್.